ನನ್ನ ಪ್ರೀತಿಯ ಕನ್ನಡ ಹೃದಯಗಳಿಗೆ ಈ ನಿಮ್ಮ ನವೀನ್ ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು. ಈ ವಿಡಿಯೋ ಮಾಡುತ್ತಿರುವ ಕಾರಣ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಸಂಖ್ಯೆಯು ಇಳಿಮುಖವಾಗ್ತಿದೆ. ಇಳಿಮುಖವಾಗ್ತಿರೋದು ಕಾರಣ ಏನಂದರೆ, ನಮ್ಮ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಅಂತಾರಲ್ಲ, ಸೊ ಅದು ಸರಿಯಾಗಿ ಸಿಗ್ತಾ ಇಲ್ಲ ಸ್ಕೂಲ್ಗಳಿಗೆ. ಅಂದರೆ ಉದಾಹರಣೆ ಹೇಗೆ ಅಂದರೆ, ಸ್ಕೂಲ್ಗಳಿಗೆ ಸರಿಯಾದ ಟೈಮಿಗೆ ಬಣ್ಣ ಬಳಿಯೋದು, ಹಾಗೆ ಸರಿಯಾದ ಟೈಮ್ಗೆ ಮಕ್ಕಳಿಗೆ ಸಮವಸ್ತ್ರ ಕೊಡಿಸೋದು, ಹಾಗೆ ಸ್ಕೂಲ್ ಬ್ಯಾಗ್ಗಳನ್ನು ಕೊಡೋದು, ಶೂಸ್ಗಳನ್ನ ಕೊಡೋದು. ಸೊ ಇದನ್ನೆಲ್ಲ ನಮ್ಮ ಸರ್ಕಾರ ಸರಿಯಾದ ಟೈಮಿಗೆ ಮಾಡ್ತಾ ಇಲ್ಲ. ಹಾಗೂ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಸರಿಯಾಗಿ ಬೆಂಚಿನ ವ್ಯವಸ್ಥೆ, ಶಿಕ್ಷಕರ ವ್ಯವಸ್ಥೆ ಅದೆಲ್ಲ ಸರಿಯಾಗಿ. ಆ ಸ್ಕೂಲಿನ ಪರಿಸ್ಥಿತಿ ನೋಡಿದ್ರೆ ಆ ಪೋಷಕರಿಗೆ ಆ ಸ್ಕೂಲ್ಗೆ ಕಳಿಸ್ಬೇಕು ಅನ್ಸೋ ಮನಸ್ಥಿತಿ ಬರಬೇಕು. ಅದನ್ನ ಬಿಟ್ಟು ಅಯ್ಯೋ ಈ ತರ ಇದೆ ಸ್ಕೂಲು, ಇದರಲ್ಲಿ ಸರಿಯಾಗಿ ಹೇಗಿರುತ್ತೋ, ವ್ಯವಸ್ಥೆ ಸರಿ ಇರುತ್ತೋ ಇರಲ್ವೋ, ನಮ್ಮ ಮಕ್ಕಳನ್ನ ಇಲ್ಲಿ ಕಳ್ಸಿದ್ರೆ ಅವರು ಕಲಿತಾರೋ ಇಲ್ವೋ ಅಂತೇಳ್ಬಿಟ್ಟು ಇದನ್ನೆಲ್ಲ ಅರಿತ ನಾವುಗಳು ಜ್ಯೋತಿ ಕನ್ನಡತಿ ಅನ್ನೋರ ಸಾರಥ್ಯದಲ್ಲಿ ನಮ್ಮ ಕನ್ನಡಿಗರು ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡಿದೀವಿ. ನಮ್ಮ ಸಂಘಟನೆ ಉದ್ದೇಶ ಏನಂದ್ರೆ, ಯಾವ ಸ್ಕೂಲ್ಗಳಲ್ಲಿ ಪೇಂಟಿಂಗ್ಸ್ ಇರಲ್ಲ, ಅಂದ್ರೆ ಸುಣ್ಣ ಬಣ್ಣ ಇರಲ್ಲ, ತುಂಬಾ ಹಾಳಾಗಿರುತ್ತೆ, ಹಾಗೆ ಅಲ್ಲಿ ಚಿತ್ರಗಳಿರಲ್ಲ. ಸೊ ಅಂತಹ ಸ್ಕೂಲ್ಗಳನ್ನ ನಾವು ಗುರುತಿಸಿ ಅಂತಹ ಕನ್ನಡ ಶಾಲೆಗಳಿಗೆ ಹಾಗೂ ಕನ್ನಡ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ಇದರಲ್ಲಿ ನೀವು ಸಹ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೊಡಬಹುದು. ನೀವು ಕೊಡೋ ದೇಣಿಗೆಯನ್ನ ನಾವು ಆ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ಆ ಶಾಲೆಗೆ ಪೇಂಟ್ ಹೊಡೆಯೋದಕ್ಕೆ, ಚಿತ್ರ ಬಿಡಿಸೋದಿಕ್ಕೆ, ಮಕ್ಕಳ ಸಮವಸ್ತ್ರ ಹಾಗೂ ಅವರ ಶೂಗಳು, ಬ್ಯಾಗ್ಗಳು ಇವುಗಳನ್ನ ಖರೀದಿಸಿ ಕೊಡುವುದಕ್ಕೆ ಆ ನಿಮ್ಮ ದೇಣಿಗೆಯನ್ನ ಬಳಸ್ಕೊಂತೀವಿ. ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ, ನಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೊಡಿ. ಮಕ್ಕಳ ಭವಿಷ್ಯವನ್ನು ಬದಲಾಯಿಸೋಣ. ಧನ್ಯವಾದಗಳು.